ಬಡವರಿಗಾಗಿ ಇರುವ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಬೇಕಾದ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಕರ್ತವ್ಯ ಲೋಪ ಎಸಗಿರುವ ಹಾಗೂ ಮೇಲಾಧಿಕಾರಿಗಳು ಇದಕ್ಕೆ ಸಾಥ್ ನೀಡಿರುವ ಗಂಭೀರ ಆರೋಪವೊಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಿಂದ ಕೇಳಿಬಂದಿದೆ. ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ ಎಂದು ಬೇಸತ್ತ ಬೋಳಶನಾಟಿ ಗ್ರಾಮದ ಮಹಿಳೆಯೊಬ್ಬರು ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಇದೀಗ ನೇರವಾಗಿ ವಾಹಿನಿಯ ಸಂಪರ್ಕಿಸಿದ್ದಾರೆ. ಮಕ್ಕಳ ದಾಖಲಾತಿಗೆ ನಿರಾಕರಣೆ ಸಮೀಕ್ಷೆಯಿಂದಲೂ ಕುಟುಂಬ ಬಹಿಷ್ಕಾರ. ಬೋಳಶಾನಟಿ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಸಹ್ಯಾದ್ರಿ ಎಂಬುವವರ ವಿರುದ್ಧ ನೊಂದ ಮಹಿಳೆ ಪ್ರಮುಖವಾಗಿ 2 ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಮೊದಲನೆಯದಾಗಿ, ಸರ್ಕಾರದ ಆದೇಶದಂತೆ ಗ್ರಾಮದ ಎಲ್ಲಾ ಮನೆಗಳ ಗಣತಿ ಕಾರ್ಯವನ್ನ ಮಾಡಲಾಗಿದ್ರು ಈ ಕಾರ್ಯಕರ್ತೆ ಮಾತ್ರ ಉದ್ದೇಶಪೂರ್ವಕವಾಗಿಯೇ ತಮ್ಮ ಕುಟುಂಬದ ಸದಸ್ಯರ ಯಾವುದೇ ಮಾಹಿತಿಯನ್ನ ಸಂಗ್ರಹಿಸದೆ ಸರ್ಕಾರಿ ವರದಿಗಳಿಂದ ಇವರ ಹೆಸರನ್ನ ಕೈಬಿಟ್ಟು ವಂಚಿಸಿದ್ದಾರೆ. ಇನ್ನು ಎರಡನೆಯದಾಗಿ, ತಮ್ಮ ಪುಟ್ಟ ಮಕ್ಕಳನ್ನ ಅಂಗನವಾಡಿಗೆ ದಾಖಲು ಮಾಡಿಕೊಳ್ಳಲು ಹೋದರೆ ಈ ಸಹ್ಯಾದ್ರಿ ಎಂಬಾಕೆ ಮಕ್ಕಳನ್ನ ಸೇರಿಸಿಕೊಳ್ಳಲು ನೇರವಾಗಿ ನಿರಾಕರಿಸಿ ದರ್ಪ ತೋರಿದ್ದಾರೆ ಎನ್ನಲಾಗಿದೆ. ಇದರಿಂದಾಗಿ ಇಡೀ ಕುಟುಂಬಕ್ಕೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯವಾಗಿದೆ ಎಂದು ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಅನ್ಯಾಯದ ಕುರಿತು ನೊಂದ ಮಹಿಳೆ ಹಾಗೂ ಕುಟುಂಬಸ್ಥರು ಹಿರಿಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಮೇಲ್ವಿಚಾರಕಿಯ ಗಮನಕ್ಕೆ ತಂದಿದ್ರು. ಆದರೆ ಉನ್ನತ ಅಧಿಕಾರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಕಾರ್ಯಕರ್ತೆ ಸಹ್ಯಾದ್ರಿ ತನ್ನ ಹಠಮಾರಿ ಧೋರಣೆಯನ್ನ ಮುಂದುವರೆಸಿದ್ದಾರೆ. ಇದರಿಂದ ಬೇಸತ್ತ ಮಹಿಳೆ ಹುಕ್ಕೇರಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ಲಿಖಿತ ಮನವಿ ಸಲ್ಲಿಸಿದ್ದಾರೆ. ಆದರೂ ಸಹ ತಳಮಟ್ಟದ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸುವಲ್ಲಿ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉನ್ನತ ಅಧಿಕಾರಿಗಳು ಗೊತ್ತಿಲ್ಲ ಎಂಬ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಈ ಇಡೀ ಹಗರಣ ಹಾಗೂ ಕರ್ತವ್ಯ ಲೋಪದ ಕುರಿತು ನಮ್ಮ ವಾಹಿನಿಯು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದ ಚೇತನ್ ಕುಮಾರ್ ಅವರನ್ನ ಸಂಪರ್ಕಿಸಿದ್ದಾರೆ. ಈ ವಿಷಯ ಇದುವರೆಗೂ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಎಂಬ ಹಾರಿಕೆ ಉತ್ತರ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ತಾಲೂಕು ಮಟ್ಟದ ಸಿಡಿಪಿಒ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ದೂರು ತಲುಪಿದ್ರು ಜಿಲ್ಲಾ ಮುಖ್ಯ ಅಧಿಕಾರಿಗೆ ಈ ವಿಷಯ ತಲುಪಿಲ್ಲ ಎನ್ನುವುದು ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ತಿಂಗಳುಗಳೇ ಕಳೆದ್ರು ಹುಕ್ಕೇರಿ ತಾಲೂಕಿನ ಸಿಡಿಪಿಒ ಅವರು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಹಿಂದೇಟು ಹಾಕ್ತಿರುವುದು ಹಿಂದಿನ ರಹಸ್ಯವೇನು ಎಂಬುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಏನು ಬೋಳಶಾನಟಿ ಅನ್ನುವಂತ ಗ್ರಾಮದಲ್ಲಿ ಏನು ಅಂಗನವಾಡಿ ಶಿಕ್ಷಕಿ ಒಂದು ಕುಟುಂಬವನ್ನ ಬಿಟ್ಟು ಮನೆಗಣತಿಯನ್ನ ಮಾಡಿದ್ದಾಳೆ. ಹಾಗೆ ಅವಳ ಏನು ಆ ಕುಟುಂಬದ 2 ಮಕ್ಕಳನ್ನ ಅಂಗನವಾಡಿಗೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಏನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಆ ಆರೋಪಕ್ಕೆ ಪೂರಕವಾಗಿ ಹಲವಾರು ಬಾರಿ ಮೇಲ್ವಿಚಾರಕಿ ಕೂಡ ಸಭೆಯನ್ನ ಕರೆದು ಆ ಸಭೆಯಲ್ಲಿ ಕೂಡ ಅವ್ರಿಗೆ ಹೇಳಿದ್ರು ಕೂಡ ಇದುವರೆಗೂ ಕೂಡ ಅವ್ರನ್ನ ಸೇರ್ಪಡೆ ಮಾಡುವಂತ ಕೆಲಸ ಆಗಿಲ್ಲ. ಮತ್ತೆ ಆ ಗಣತಿಯಲ್ಲಿ ಕೂಡ ಅವ್ರನ್ನ ಕೈ ಬಿಡುವಂತ ಕೆಲಸ ಕೂಡ ಆ ಶಿಕ್ಷಕಿ ಮಾಡಿರುವಂತದ್ದು. ಹಾಗಾಗಿ ಈ ಸಂಬಂಧಪಟ್ಟಂತ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಏನು ಹುಕ್ಕೇರಿ ತಾಲೂಕು ಸಿಡಿಪಿ ಏನಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಾಲೂಕು ಅಧಿಕಾರಿಗಳು ಕೂಡ ಹಲವಾರು ಬಾರಿ ಮಹಿಳೆ ಮನವಿಯನ್ನ ಮಾಡಿದ್ರು ಕೂಡ ಯಾರು ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ಏನು ಸ್ವತಃ ಮಹಿಳೆ ಕೂಡ ನಮ್ಮ ಅಂದ್ರೆ ನಮ್ಮ ವಾಹಿನಿಗೆ ಕೂಡ ಬಂದು ನ್ಯಾಯವನ್ನ ಕೇಳಿರುವಂತದ್ದು ಸುರೇಖಾ. ಅಂದ್ರೆ ಈ ವಿಚಾರಕ್ಕೆ ಮಹಿಳೆಯರ ಕುಟುಂಬವನ್ನ ಕೈ ಬಿಡೋದಕ್ಕೆ ಇಂದಿನ ಅಸಲಿ ಕಾರಣ ಏನಿರ್ಬೋದು, ಅಥವಾ ವೈಯಕ್ತಿಕ ದ್ವೇಷ ಏನಾದ್ರೂ ಇದೆಯಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಏನು ವಿಚಾರ ಏನು ಅಂತಂದ್ರೆ ಈಗ ಆ ಮಹಿಳೆಯನ್ನ ಅಂದ್ರೆ ಕುಟುಂಬದ ಮಕ್ಕಳಿಗೆ ಮತ್ತು ಆ ಕುಟುಂಬವನ್ನ ಕೈ ಬಿಡ್ಲಿಕ್ಕೆ ನಿಖರವಾದಂತ ಕಾರಣ ಗೊತ್ತಿಲ್ಲ. ಹಾಗಾಗಿ ಏನು ಹಗೆಯನ್ನ ಸಾಗಿಸ್ತಾ ಇರೋದಕ್ಕೂ ಕೂಡ ಏನು ನಿಖರವಾದಂತ ಮಾಹಿತಿ ಇದುವರೆಗೂ ಆ ಶಿಕ್ಷಕಿ ಹೇಳಿಲ್ಲ. ಹಾಗಾಗಿ ಆ ಕುಟುಂಬದ ಮಹಿಳೆ ಕೂಡ ಹೇಳ್ತಾ ಇರೋಂಥದ್ದು ಅವರಿಗೂ ನಮಗೂ ಕೂಡ ಯಾವುದೇ ಒಂದು ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾಗಿ ಏನು ವಿಷಯ ಇದೆ ಅಂತ ಕೂಡ ನಮಗೂ ಗೊತ್ತಿಲ್ಲ. ಹಾಗಾಗಿ ಏನು ಈಗ ನಮ್ಮನ್ನು ಕೈ ಬಿಟ್ಟು ಅನ್ಯಾಯವನ್ನ ಮಾಡಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಕೂಡಿ ನಮಗೆ ನ್ಯಾಯವನ್ನ ಒದಗಿಸ್ಬೇಕಂತ ಹೇಳಿ ಕೂಡ ಆ ಮನವಿಯನ್ನ ಮಾಡಿರುವಂತದ್ದು. ಈ ವಿಚಾರವನ್ನ ನಾವು ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಚೇತನ್ ಕುಮಾರ್ಗೂ ಕೂಡ ವಿಷಯನ್ನ ಮುಟ್ಟಿಸಿರುವಂತದ್ದು. ಆದ್ರೆ ಇದುವರೆಗೂ ಕೂಡ 4 ದಿನ ಕಳೆದ್ರು ಕೂಡ ಯಾರೋ ಒಬ್ಬ ಅಧಿಕಾರಿ ಕೂಡ ಆ ಕುಟುಂಬದ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಲು ಕೂಡ ಯಾಕೋ ಹಿಂದೇಟನ್ನ ಹಾಕ್ತಾ ಇದ್ದಾರೋ ಅಂತ ಹೇಳಿ ಕೂಡ ಕಂಡು ಬರುತ್ತಾ ಇರುವಂತದ್ದು ವಿಷಯ. ನಾಗನಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂಗನವಾಡಿಯಲ್ಲಿ ಏನು ಬೆಳಗಾವಿ ಜಿಲ್ಲೆಯ ಬೋಳಶಾನಟ್ಟಿ ಗ್ರಾಮದಲ್ಲಿ ಒಂದು ಕುಟುಂಬವನ್ನ ಅಂಗನವಾಡಿಗೆ ಸೇರಿಸಿಕೊಳ್ಳೋದಕ್ಕೆ ಮಕ್ಕಳನ್ನ ಕೈಬಿಟ್ಟಿರುವಂತದ್ದು, ಗಣತಿಯ ವಿಚಾರದಲ್ಲೂ ಕೂಡ ಕೈಬಿಟ್ಟಿರುವಂತದ್ದು. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಸ್ವತಃ ವರದಿಗಾರರು ಕೂಡ ದೂರನ್ನ ನೀಡಿದ್ರು. ಅಲ್ಲಿನ ಚೇತನ್ ಕುಮಾರ್ ಎಂಬ ಅಧಿಕಾರಿ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಇಲ್ಲಿ ಗಂಭೀರ ಆರೋಪ ಆಗಿರುವಂತದ್ದು. ಈ ಯಾಕೆ ಇನ್ನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅನ್ನೋದಕ್ಕೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ವಿಚಾರ.
ಬೊಳ್ಶಾಂಟಿ ಗ್ರಾಮ ರೀ. ಗ್ರಾಮದ ಅಂಗನವಾಡಿಯಲ್ಲಿ ನಮ್ಮದು ಗಣತಿ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಮಾಡೋದಿಲ್ಲ, ನಾವು ಬರೆದು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಫೋನ್ ಹಚ್ಚಿದ್ರೆ ಯಾರು ಎಲ್ಲಿ ಹೋಗ್ತೀರಿ ಹೋಗ್ರಿ, ಮೇಸ್ಟ್ರ ಕಡೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೀಗ DC ಸಾಹೇಬ್ರಿಗೆ ಭೇಟಿಯಾಗಕ್ಕೆ ಬಂದಿದ್ದೀವಿ ರೀ. ನಮ್ಗೆ ನ್ಯಾಯ ಬೇಕಂತ ಕೇಳಕ್ಕೆ ಬಂದೀವಿ ರೀ. ಈಗ ಯಾರು ನಿಮ್ಗೆ ಗಣತಿ ಮಾಡಕ್ ಆಗಂಗಿಲ್ಲ ಟೀಚರ್ ಅನ್ನಕತ್ತಾರ ರೀ, ಸಹ್ಯಾದ್ರಿ ಟೀಚರ್ ರೀ. ಸಂಖ್ಯೆ ಎಷ್ಟು? ಕೋಡ್ ನಂಬರ್ ರೀ 477 ರೀ. ಅವ್ರ ಅನ್ನಕತ್ತಾರ್ರಿ ನಮ್ಮ ಕಡೆ ಏನ ಸರ್ PO ಸರ್ ಕಡೆ ಒಂದು ಕಂಪ್ಲೇಂಟ್ ಹೋಗಿತ್ರಿ. ಅವ್ರ ನೀವು ಗಣತಿ ಮಾಡಬೇಕು, ನೀವು ಆ ಕುಟುಂಬ ಸಮೇತ ತಗೋಬೇಕಂತ ಹೇಳಿರ್ರಿ. ಈಗ ಮಕ್ಕಳನ್ನ ಅಷ್ಟೇ ತಗೋತೀವಿ ನಾವು, ಕುಟುಂಬದ ಏನು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನತ್ತಾರ್ರಿ ಅವರು. ಆಗಾಕತ್ತ 1 ವರ್ಷ ಆಯ್ತ್ರಿ. ಈಗ ಅವ್ರ ಮೊಟ್ಟೆನು ಸರಿಯಾಗಿ ಕೊಡಲ್ರಿ. ಯಾಕೆ ಕೊಡಾನಿಲ್ಲ ಅಂತ ಕೇಳ್ರಿ, ನೀವು ಡೈಲಿ ಬಂದು ನೋಡ್ತೀರಿ ಅಂತ ಕೇಳತ್ತಾರ್ರಿ. ನಮ್ಮ ಮಕ್ಕಳು ನಮಗೆ ಬಂದು ಹೇಳ್ತಾರ್ರಿ. ಶಾಲ್ಯಾಗೂ ಇರಂಗಿಲ್ರಿ, GPS ಫೋಟೋ ಹಾಕ್ತಾರ್ರಿ. ಮತ್ತು ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅಂತ ಹೋಗ್ತಾರ್ರಿ. ನಾವು ಸೂಪರ್ವೈಸರ್ಗೆ 2-3 ಸಲ ಹೇಳಿದ್ದು ರೀ. ಸೂಪರ್ವೈಸರ್ ಕಡೆನೂ ಎಲ್ಲ ಸಾಕ್ಷಿನೂ ಇದಾವ್ರಿ, ಫೋಟೋನು ಐತ್ರಿ. ಇನ್ನೂ ಏನು ಕ್ರಮ ಆಗಿಲ್ರಿ ಸರ. ಎಲ್ಲಾರ್ದು ಸರ್ವೆ ಆಗಿದಾವ್ರಿ ಊರಾಗ. ಅವ್ರು ಯಾರು ಕೇಳಂಗಿಲ್ರಿ ನಮ್ಗೆ. ಹಂಗಾಗೈತೆ ಅಂತ ನಾವು ನ್ಯಾಯ ಕೇಳಕ್ ಬಂದೇವ್ರಿ ಸರ್. ಈಗ ನಮ್ಮ ಅಂಗನವಾಡಿ ಹುಡುಗರು ನಾವು ಎಲ್ಲಿ ಹೋಗ್ಬೇಕ್ರಿ? ಹುಡುಗರ್ನ ಎಲ್ಲಿ ಕಳ್ಸೋದ್ರಿ? ಮತ್ತು ನಮ್ಮ ಹುಡುಗರು ಮನ್ಯಾಗ ಅದಾವ್ರಿ, ನಮ್ಗೆ ನ್ಯಾಯ ಬೇಕ್ರಿ. ನಾವು ಏನಾರು ಕೇಳಾಕ್ ಹೋದ್ರೆ ಮತ್ತು ನಾವು ಮಾಡ್ಕೋತೇವೆ ಅಂತಾರ್ರಿ. ನಾವು ಹೋಗ್ಬೇಕ್ರಿ. ಈಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವತಃ ಕುಟುಂಬಸ್ಥರಾದಂತಹ ಮಹಿಳೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದವ್ವ ಸವದಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದವ್ವ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ನಿಮ್ ಪ್ರಾಬ್ಲಮ್? ಏನಾಗಿದೆ? ವಿಚಾರ ಏನಿದೆ? ವಿಚಾರ ಮೇಡಮ್, ಗಣತಿ ಸರ್ವೆ ಅಂತ ಬಂದು 2 ಅಂಗನವಾಡಿ ಇದೆ ಬೊಳ್ಸನಟ್ಟಿ ಗ್ರಾಮದಲ್ಲಿ ಮೇಡಮ್. ಸರ್ವೆ ಅಂತ ಬಂದು ಮೊದಲಿದ್ದ ಅಂಗನವಾಡಿ 68 ನಂಬರ್ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಹೋಗ್ತಾ ಇದ್ವಿ ಸ್ಕೂಲ್ಗೆ. ಎಷ್ಟು ನಂಬರ್ 477 ಅಂತ ಆ ನಂಬರ್ ಅಂಗನವಾಡಿ ನಂಬರ್ ಅಲ್ಲಿ ನಮ್ಮ ಮಕ್ಳು ಬೇಕಂತ ಅವರು ಟೀಚರ್ ಮತ್ತು ಅವ್ರ ಹಸ್ಬೆಂಡ್ ಬಂದು ರಿಕ್ವೆಸ್ಟ್ ಮಾಡಿದ್ರೆ ಸರ್. ಸತ್ಯದು ಒಂದ್ ಸ್ಪ್ರೇ ಕೊಡ್ತೀವಿ, ಹಂಗ್ ಮಾಡ್ತೀವಿ, ನಿಮ್ ಮಕ್ಳ ನಮ್ಮ ಸ್ಕೂಲ್ಗೆ ಕಳಿಸ್ಕೊಡಿ ಮತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕರ್ಕೊಂಡ್ ಹೋಗಿದ್ದಾರೆ. 1 ವರ್ಷ ಪಾಠ ಮಾಡಿದ್ದಾರೆ ಮೇಡಮ್ ಅವರು. 1 ವರ್ಷ ಪಾಠ ಮಾಡಿ ಇವಾಗ ಸರ್ವೆ ಮಾಡಲ್ಲ, ನಮ್ಗೆ ಮಕ್ಳು ಬೇಡ ಅಂತ ಅವರು ಟೀಚರ್ ಮಾಡಿಲ್ಲ, ಇವರು ಟೀಚರ್ ಮಾಡಿಲ್ಲ ಮೇಡಮ್ ಅವರು. ಮತ್ತ ಏನಂತ ಇದಾರೆ, ಎಲ್ಲಿಗೆ ಹೋಗ್ತೀರಿ ಹೋಗ್ರಿ, DC ಆಫೀಸ್ ಹೋಗ್ರಿ, ಇಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಕರೆ ಹೋಗ್ಲಿ, ದಿಲ್ಲಿಗೆ ಹೋಗ್ರಿ, ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ, ನಾವ್ ಮಾಡಲ್ಲ ಅಂತ ಇದಾರೆ ಮೇಡಮ್ ಅವರು. ನಿಮಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ? ಮಕ್ಕಳ ಮನ್ಯಾಗ ಇದಾವೆ ಮೇಡಮ್. ನಮ್ಮ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಇವ್ರ ಟೀಚರ್ ಅಂತಾರೆ. ಅಲ್ಲಿ ಕೊಟ್ಟಿದೀರಿ, ಅಲ್ಲಿ ಅವರೇ ಮಾಡ್ತಾರ ಸರ್ವೆ ಅಂತ. ಇವ್ರ ಮನೆಗ್ ಬಂದು ವಾಪಸ್ ಹೋಗ್ತಾರೆ ಸರ್ವೆ ಮಾಡೋದ್ ಬಿಟ್ಟು. ಅವ್ರ ಅಂತಾರೆ ಇಲ್ಲ ನಾವ್ ವ್ಯಾಪ್ತಿಯಲ್ಲಿ ಅದು ಬರೋದಿಲ್ಲ, ಅವ್ರ ವ್ಯಾಪ್ತಿಯಲ್ಲೇ ಬರುತ್ತೆ, ಅವರೇ ಮಾಡ್ತಾರಂತ ಆ ಟೀಚರ್ ಹೇಳ್ತಾರೆ ಮೇಡಮ್. ಬೇಕಂತ ತಗೊಂಡು ಪಾಠ ಮಾಡಿ ಇವಾಗ ಯಾಕೆ ಬೇಡ ಅಂತಾರೆ ಮೇಡಮ್? ಅದೇ ನಮ್ ಪ್ರಾಬ್ಲಮ್ ಮೇಡಮ್. ಆ ರೀತಿ ಹೇಳೋದಕ್ಕೆ ಕಾರಣ ಏನಿರ್ಬೋದು? ನಿಮ್ಗೂ ಏನಾದ್ರು ಮೇಡಮ್ ಸಡನ್ಲಿ ಬೇಡ ಅಂತ ಕಾರಣ ಹೇಳ್ತೀವಿ ಕೇಳಿ ಮೇಡಮ್. ಅವ್ರು ಸರಿಯಾಗಿ ಮಕ್ಕಳಿಗೆ ಮೊಟ್ಟೆ ಕೊಡೋದಿಲ್ಲ. ಗುರುವಾರ, ಶುಕ್ರವಾರ ಮತ್ತು ಮಂಗಳವಾರ ಮೊಟ್ಟೆ ಕೊಡೋದಿರತ್ತೆ. ಮೊಟ್ಟೆ ಕೊಡಲ್ಲ ಅಂತ ನಮ್ಮ ಮಕ್ಕಳು ಮನೆಗೆ ಬಂದು ಹೇಳಿದಾಗ ನಾವು ಯಾಕೆ ಅಂತ ಅವ್ರನ್ನು ಪ್ರಶ್ನೆ ಮಾಡಿದಾಗ ಇವ್ರು ಈ ತರ ಎಲ್ಲಾ ನಮ್ನ ಕ್ವಶನ್ ಮಾಡ್ತಾ ಇದಾರೆ. ಇವ್ರು ಬೇಡ ಅಂತಾರೆ ಮೇಡಮ್ ಅವರು. ಅಂದ್ರೆ ನೀವು ಅಂಗನವಾಡಿಯಲ್ಲಿ ಏನ್ ನಡೀತಾ ಇದೆ ಅದನ್ನ ಪ್ರಶ್ನೆ ಮಾಡಕ್ ಹೋಗಿದ್ದಕ್ಕೆ ನಿಮ್ ಮಕ್ಕಳನ್ನ ಅಂಗನವಾಡಿಯಿಂದ ತೆಗ್ದಿದ್ದಾರೆ. ನಾವು ಬೇಡ ಅಂತ ಇದಾರೆ ಮೇಡಮ್. ಇವಾಗ ನಮಗ ಬೇಡ ಅಂದ್ರೆ ನಾಳೆ ಇನ್ನೊಬ್ಬರಿಗೆ ಬೇಡ ಅಂತಾರೆ ಮೇಡಮ್. ಇವ್ರಿಗೆ ಏನ್ ಹಾಕಿದೆ ಅಂತ ಪಬ್ಲಿಕ್ ನಾವ್ ಎಲ್ಲಿ ಕಳಿಸ್ತೀವಿ ಅನ್ನೋದು ನಮ್ಗೆ ರೈಟ್ಸ್ ಇಲ್ವಾ ಮೇಡಮ್? ಹೌದು ಹೌದು, ಕೇಳೋ ಹಕ್ಕಿದೆ. ನಿಮ್ಮ ಸ್ಥಳೀಯ ಶಾಸಕರೇನಾದ್ರೂ ಭೇಟಿಯಾಗಿದ್ರ ನೀವು? ಭೇಟಿ ಆಗಿದ್ವಿ ಮೇಡಮ್. ಮಕ್ಕಳು 2 ಮಕ್ಕಳನ್ನ ಕರ್ಕೊಂಡು ಹೋಗಿ DC ಆಫೀಸ್ ಹತ್ರ ಊಟ ಇಲ್ಲ ಏನು. ಅವ್ರ ಏನ್ ಪ್ರತಿಕ್ರಿಯೆ ನೀಡಿದ್ರು ಅದ್ರ ಬಗ್ಗೆ? ಅವ್ರಂತಾರೆ ನಿಮ್ ವ್ಯಾಪ್ತಿಯಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಹೋಗಮ್ಮ ನೀನು, ಅವಳ ಕಡೆ ಯಾಕೆ ಹೋಗ್ತೀಯ ನೀನು ಅಂತಾರೆ ಡಿ ಸರ್ಗೆ. ನಾವೇನಂದ್ವಿ ಸರ್ 1 ವರ್ಷ ಅಧಿಕಾರಿಗಳು ಏನ್ ಹೇಳ್ತಾರೆ? ಅಧಿಕಾರಿಗಳು ಅದನ್ನೇ ಹೇಳ್ತಾರೆ, ನಿಮ್ ವ್ಯಾಪ್ತಿಯಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಹೋಗಮ್ಮ ನೀನು, ನೀ ಯಾಕೆ ಅವಳ ಕಡೆ ಹೋಗ್ತೀಯಾ? ಯಾರು ಆ ಅಧಿಕಾರಿ ಯಾರು ಆ ರೀತಿ ಹೇಳಿದ ಅಧಿಕಾರಿ? ಡಿ ಸರ್ ಅಂತಾರೆ. ಅವ್ರ ಯಜಮಾನ್ರು ಅದೇ ಡಿಪಾರ್ಟ್ಮೆಂಟ್ ದಲ್ಲಿ ಇದಾರೆ. ನಾವು ಹೋಗಿ ಕಂಪ್ಲೇಂಟ್ ಹೇಳಿದಾಗ
ಆ ಅಧಿಕಾರಿ ಹೆಸರೇನು, ಅಧಿಕಾರಿ ಯಾರು ಅಂತ ಸ್ಪಷ್ಟವಾಗಿ ಹೇಳ್ತೀರಾ? ಚೈತನ್ ಕುಮಾರ್ ಅಂತ ಸರ್. ಅವ್ರು ಯಾವ ಹುದ್ದೆಯಲ್ಲಿದ್ದಾರೆ? ಡಿಡಿ ಹುದ್ದೆಯಲ್ಲಿದ್ದಾರೆ ಮೇಡಮ್. ಡಿಡಿ ಹುದ್ದೆಯಲ್ಲಿದ್ದಾರೆ. ಈ ರೀತಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹಾ, ಹೇಳಿಕೆ ಎಲ್ಲ 2 ಸಲ ಹೋಗಿದ್ವಿ ಮೇಡಮ್. ನಾವು ಹೆಬ್ಬಾಳ್ಕರ್ ಮಿನಿಸ್ಟರ್ ಮನೆಗೆ ಹೋಗಿದ್ವಿ. ನೀವು ಮೇಡಮ್ ಇರಾಕಿಲ್ರಿ. ಮೇಡಮ್ PO ಏನ್ ಹೇಳಿದ್ರು? ಅವ್ರನ್ನೇನಾದ್ರೂ ಭೇಟಿ ಮಾಡಿದ್ರಾ ನೀವು? ಭೇಟಿ ಮಾಡೋ ಕೊಡ್ಲಿಲ್ಲ ಸರ್. ಡಿಡಿ ಸರ್ ಹೊರಗೆ ಬಂದು ನಮ್ನ ಇದೇ ತರ ಮಾತಾಡ್ಸಿ ವಾಪಸ್ ಕಳಿಸ್ಬಿಟ್ರು ಅವರು. ನೀವ್ ಎಲ್ಲಿಗಾದ್ರೂ ಹೋಗಿ ನಾ ಇದನ್ನೇ ಹೇಳ್ತೀನಿ ರೀಸನ್ ಅಂತ ಹೇಳ್ತಾ ಇದಾರೆ ಅವರು. ಅಂದ್ರೆ BO ಅಧಿಕಾರಿನೇನಾದ್ರೂ ಭೇಟಿ ಮಾಡಿದ್ರ ನೀವು ಅಂತ? ಹಾ, ಮಾಡಿದ್ವಿ ಮೇಡಮ್. ಏನ್ ನಿಮ್ಮ ಮುಂದಿನ ನಡೆ ಏನು? ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಮೇಡಮ್? ಈ ತರ ನಮ್ಗೆ ಈ ಕ್ವಶನ್ ಮಾಡಿದವ್ರಿಗೆ ಈ ತರ ನ್ಯಾಯ ಸಿಗ್ತಾ ಇಲ್ಲ, ಮತ್ ಇನ್ನೊಬ್ರಿಗೆ ಹೇಗೆ ನ್ಯಾಯ ಸಿಗುತ್ತೆ ಮೇಡಮ್? ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಅಂಗನವಾಡಿ ಚೇಂಜ್ ಮಾಡಿದಾರೆ ಮೇಡಮ್. ನಾವು ಈಗ ಕ್ವಶನ್ ಮಾಡ್ತಾ ಇದ್ದೀವಿ. ಅವರು ಅಂಗನವಾಡಿ ಮತ್ತು ಅವರ ಮನೆಯಲ್ಲಿ ಅಂಗನವಾಡಿ ಇದೆ ಮೇಡಮ್. ಮತ್ ಅವ್ರದ್ದು ಒಂದ್ ರೂಮ್ ನಲ್ಲಿ ಅಂಗನವಾಡಿ ಇದೆ, ಒಂದ್ ರೂಮ್ ನಲ್ಲಿ ಅವ್ರ ಕಿರಾಣಿ ಅಂಗಡಿ ಇದೆ ಮೇಡಮ್. ಅಂದ್ರೆ ಇಲ್ಲಿ ನೀವು ಸೌಕರ್ಯ ಕೇಳಿದಕ್ಕೆ ನಿಮ್ ಮಕ್ಕಳನ್ನ ಆಚೆ ಹಾಕಿದ್ದಾರೆ ಅಂತ ಆಯ್ತು. ಎಸ್ ಮೇಡಮ್, ಧನ್ಯವಾದಗಳು ಇಷ್ಟೊತ್ತು ನಮ್ಮ ಈಡನ್ಸ್ ನ್ಯೂಸ್ ನಲ್ಲಿ ಮಾತನಾಡೋದಕ್ಕೆ. ಎಸ್, ಏನು ಬೆಳಗಾವಿಯ ಬೋಳಶಾನಟ್ಟಿ ಗ್ರಾಮದಲ್ಲಿ ಈ ರೀತಿ ಒಂದು ಮಕ್ಕಳನ್ನ ಅಂಗನವಾಡಿಯಿಂದ ತೆಗೆದಾಕಿರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನಾವು ಈ ಕುಟುಂಬಸ್ಥರು ಹೋಗಿ ಅಲ್ಲಿನ ಏನು ಸೌಲಭ್ಯಗಳಿರ್ಬೋದು, ಸೌಕರ್ಯಗಳಿರ್ಬೋದು ಏನಿದೆ ಅನ್ನೋದನ್ನ ಪ್ರಶ್ನೆ ಮಾಡಿದಕ್ಕೆ ಆ ಮಕ್ಕಳನ್ನ ಅಂಗನವಾಡಿಯಿಂದ ಆಚೆ ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಯಾಕಿರ್ಬೋದು ಏನು, ಅಥವಾ ಅಲ್ಲಿನ ವ್ಯವಸ್ಥೆ ಏನಾದ್ರೂ ಲೋಪ ಇದೆಯಾ, ಕೇಳಿದ್ದಕ್ಕೆ ಈ ರೀತಿ ಮಾಡಿದಾರಾ ಅನ್ನೋದು ಕೂಡ ಇಲ್ಲಿ ಕೂಲಂಕಷವಾಗಿ ಗೊತ್ತಾಗಬೇಕಾಗಿದೆ. ಈ ಕುಟುಂಬಸ್ಥರು BO ಆಫೀಸರ್ ಆಗಿರ್ಬೋದು, ಏನು DD ಅಧಿಕಾರಿ ಚೇತನ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವ್ರಿಗೆ ಏನ್ ಮಾಹಿತಿ ನೀಡಿದ್ದಾರೆ ಅಂದ್ರೆ, ನೀವು ಯಾರಿಗೆ ಬೇಕಾದ್ರೂ ದೂರನ್ನ ಕೊಡಿ ಅಂತ ಏನೋ ಒಂದು ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಿದ್ದಾರೆ ಅಂತ ಈ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಈ ಅಂಗನವಾಡಿ ಕಾರ್ಯಕರ್ತೆ ಈ ರೀತಿ ಒಂದು ಕರ್ತವ್ಯ ಲೋಪವನ್ನ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ಏನು ಸೌಕರ್ಯ ಕೇಳಿ ಪ್ರಶ್ನೆ ಮಾಡೋದು ತಪ್ಪಾ ಅನ್ನೋದು ಇಲ್ಲಿ ಒಂದು ಅನುಮಾನ ಆಗಿರುವಂತದ್ದು. ಯಾಕೆ ಅಲ್ಲಿ ಅಕಸ್ಮಾತ್ ನೀವೇನಾದ್ರೂ ಒಂದು ಅನ್ಯಾಯ ನಡೀತಾ ಇದೆಯಾ, ಅಥವಾ ಅಲ್ಲಿ ಏನಾದ್ರೂ ಬೇರೆ ಕರ್ತವ್ಯ ಲೋಪ ನಡೀತಾ ಇದೆಯಾ, ಅಲ್ಲಿನ ಸೌಕರ್ಯಗಳೇನಿದೆ ಅದನ್ನ ಬೇರೆ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಮಹಿಳೆಯು ಹೇಳ್ತಾ ಇರೋ ಪ್ರಕಾರ ಅಲ್ಲಿನ ಸೌಕರ್ಯವನ್ನ ಪ್ರಶ್ನೆ ಮಾಡಿದಕ್ಕಾಗಿ ಈ ಮಕ್ಕಳನ್ನ ಅಂಗನವಾಡಿಯಿಂದ ತೆಗೆದುಹಾಕಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿನ ನಿಜವಾದ ಅಸಲಿ ಕಾರಣ ಏನಿದೆ ಅನ್ನೋದು ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕಾಗಿದೆ. ಇಲ್ಲಿನ ಅಧಿಕಾರಿಗಳು ಈ ವಿಚಾರವನ್ನ ತಿಳಿದ ಕೂಡಲೇ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಬೋಳಶಾನಟ್ಟಿ ಗ್ರಾಮದ ಅಂಗನವಾಡಿಯಲ್ಲಿ ನಮ್ದು ಗಣತಿ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಮಾಡೋದಿಲ್ಲ, ನಾವು ಬರೆದು ಕೊಡ್ತೇವಿ ಅಂತ ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಫೋನ್ ಹಚ್ಚಿದ್ರೆ ಎಲ್ಲಿ ಹೋಗ್ತೀರಿ ಹೋಗ್ರಿ, ಮಿನಿಸ್ಟರ್ ಕಡೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವೀಗ DC ಸಾಹೇಬ್ರಿಗೆ ಭೇಟಿಯಾಗಕ್ಕೆ ಬಂದಿದ್ದೀವ್ರಿ. ನಮ್ಗೆ ನ್ಯಾಯ ಬೇಕಂತ ಕೇಳಾಕ್ ಬಂದೀವ್ರಿ. ಯಾರು ನಿಮ್ಗೆ ಗಣತಿ ಮಾಡಕ್ ಆಗಂಗಿಲ್ಲ? ಟೀಚರ್ ಅನ್ನಕತ್ತಾರ್ರಿ, ಸಹ್ಯಾದ್ರಿ ಟೀಚರ್ ರೀ. ಕೋಡ್ ನಂಬರ್ ರೀ 477 ರೀ. ಅವ್ರ ಅನ್ನಕತ್ತಾರ್ರಿ. ನಮ್ಮ ಕಡೆ ಏನ ಸರ್ PO ಸರ್ ಕಡೆ ಒಂದು ಕಂಪ್ಲೇಂಟ್ ಹೋಗಿತ್ರಿ. ಅವ್ರ ನೀವು ಗಣತಿ ಮಾಡ್ಬೇಕು, ನೀವು ಆ ಕುಟುಂಬ ಸಮೇತ ತಗೋಬೇಕಂತ ಹೇಳಿರ್ರಿ. ಈಗ ಮಕ್ಕಳನ್ನ ಅಷ್ಟೇ ತಗೋತೀವಿ ನಾವು, ಕುಟುಂಬದ ಏನು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನತ್ತಾರ್ರಿ ಅವರು. ಆಗಾಕತ್ತ 1 ವರ್ಷ ಆಯ್ತ್ರಿ. ಈಗ ಅವ್ರ ಮೊಟ್ಟೆನು ಸರಿಯಾಗಿ ಕೊಡಲ್ರಿ. ಯಾಕೆ ಕೊಡಾನಿಲ್ಲ ಅಂತ ಕೇಳ್ರಿ, ನೀವು ಡೈಲಿ ಬಂದು ನೋಡ್ತೀರಿ ಅಂತ ಕೇಳತ್ತಾರ್ರಿ. ನಮ್ಮ ಮಕ್ಕಳು ನಮಗೆ ಬಂದು ಹೇಳ್ತಾರ್ರಿ. ಶಾಲ್ಯಾಗೂ ಇರಂಗಿಲ್ರಿ, GPS ಫೋಟೋ ಹಾಕ್ತಾರ್ರಿ. ಮತ್ತು ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅಂತ ಹೋಗ್ತಾರ್ರಿ. ನಾವು ಸೂಪರ್ವೈಸರ್ಗೆ 2-3 ಸಲ ಹೇಳಿದ್ವಿ ರೀ. ಸೂಪರ್ವೈಸರ್ ಕಡೆನು ಎಲ್ಲ ಸಾಕ್ಷಿನೂ ಇದಾವ್ರಿ, ಫೋಟೋನು ಐತ್ರಿ. ಇನ್ನೂ ಏನು ಕ್ರಮ ಆಗಿಲ್ರಿ ಸರ್. ಎಲ್ಲಾರ್ದು ಸರ್ವೆ ಆಗಿದಾವ್ರಿ ಊರಾಗ. ಅವ್ರು ಯಾರು ಕೇಳಂಗಿಲ್ರಿ ನಮ್ಗ. ಹಂಗಾಗೈತೆ ಅಂತ ನಾವ ನ್ಯಾಯ ಕೇಳಕ್ ಬಂದೇವ್ರಿ ಸರ್. ಈಗ ನಮ್ಮ ಅಂಗನವಾಡಿ ಹುಡುಗರು ನಾವ್ ಎಲ್ಲಿ ಹೋಗ್ಬೇಕ್ರಿ? ಹುಡುಗರ್ನ ಎಲ್ಲಿ ಕಳ್ಸೋದ್ರಿ? ಮತ್ ನಮ್ ಹುಡುಗರ್ ಮನ್ಯಾಗ ಅದಾವ್ರಿ. ನಮ್ಗ್ ನ್ಯಾಯ ಬೇಕ್ರಿ. ನಾವ್ ಏನಾರ ಕೇಳಾಕ್ ಹೋದ್ರೆ ಮತ್
ಮಾಡ್ಕೋತೇವೆ ಅಂತಾರ್ರಿ, ನಾವು ಮಾಡ್ಕೋಬೇಕ್ರಿ ಈಗ.